ಇವಾಗ ಎಲ್ಲರೂ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾಯಿದ್ರಿ. ಸೊ ಕೆಲವಿದತ್ತು ಆಲ್ರೆಡಿ ಮಾಡಿರ್ಬೋದು, ಬಟ್ ಕೆಲವರು ಇನ್ನೂ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಸೊ ಡಾಕ್ಯುಮೆಂಟೆಲ್ಲ ಅಪ್ಲೋಡ್ ಮಾಡಿ ಆದ ನಂತರ ನಿಮಗೆ ಯೂನಿವರ್ಸಿಟಿಯವರು ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ತಾರೆ. ಮತ್ತು ನಿಮ್ಮ ಡಾಕ್ಯುಮೆಂಟಲ್ಲಿ ಏನೋ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಯಾವುದಾದ್ರೂ ಡಾಕ್ಯುಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಒಂದು ಎಲಿಜಿಬಿಲಿಟಿ ಲಿಸ್ಟ್ನ ಬಿಡ್ತಾರೆ. ಮತ್ತು ಹಾಗೆಯೇ ನಿಮ್ಮ ಮಿಸ್ಟೇಕ್ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ ಯಾಕೆ ರಿಜೆಕ್ಟ್ ಆಗಿದೆ ಹಂಗಂತ. ಮತ್ತು ಹಾಗೆಯೇ ಇವಾಗ ಯಾರ್ಯಾರ್ದು ಡಾಕ್ಯುಮೆಂಟ್ ರಿಜೆಕ್ಟ್ ಆಗಿರುತ್ತಲ್ಲ ಅವರಿಗೆ ಮತ್ತೊಮ್ಮೆ ಚಾನ್ಸ್ನ ಕೊಡ್ತಾರೆ ಡಾಕ್ಯುಮೆಂಟ್ನ ರೀಅಪ್ಲೋಡ್ ಮಾಡೋಕ್ಕೆ ಅಥವಾ ಅವ್ರ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಏನೇನು ಪಾಸಿಬಿಲಿಟಿ ಇರುತ್ತೆ ನಿಮ್ಮ ಡಾಕ್ಯುಮೆಂಟ್ ರಿಜೆಕ್ಟ್ ಆಗೋಕ್ಕೆ ಹಂಗಂತ. ಸೊ ಇದೆಲ್ಲ ಇನ್ಫಾರ್ಮೇಷನ್ನ ನೀವು ನೋಡಿಕೊಂಡ್ರೆ ಮಿಸ್ಟೇಕ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಹಾಗೆಯೇ ಇವಾಗ ಯಾರು ಇನ್ನೂವರೆಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಲ್ಲ ಅವರು ಈ ಒಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ ಮತ್ತು ಕರೆಕ್ಟಾಗಿ ಡಾಕ್ಯುಮೆಂಟನ್ನು ನೋಡಿಕೊಂಡು ಅಪ್ಲೋಡ್ ಮಾಡಿ. ಫಸ್ಟಿಗೆ ನೋಡ್ಕೋಬೇಕಾದ್ರೆ ಅಫಿಡೇವಿಟ್ ನಾಟ್ ಎನ್ಕ್ಲೋಸ್ಡ್ ಅಂತ ಬರ್ತಾಯಿದೆ, ಅಂದರೆ ಇವರು ಅಫಿಡೇವಿಟ್ನ ಅಪ್ಲೋಡ್ ಮಾಡಿಲ್ಲ ಹಂಗಂತ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೂಡ ಸೇಮ್ ರೀಸನ್ ಇರುತ್ತೆ, ಅಫಿಡೇವಿಟ್ 1 ನಾಟ್ ಅಪ್ಲೋಡೆಡ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಾಟ್ ರೀಪ್ರಿಂಟೆಡ್ ಫ್ರಮ್ ಏಪ್ರಿಲ್ ಟು ಮಾರ್ಚ್ ಅಂತ. ಸೊ ಇಲ್ಲಿ ರೀಪ್ರಿಂಟೆಡ್ ಅಂತ ತುಂಬ ಸಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದು ಯಾರ್ದು ತಪ್ಪಂತ ಏನೂ ಗೊತ್ತಿಲ್ಲ. ಆದರೆ ಇದನ್ನು ನೀವು ಒಂದ್ಸಲ ನೆನ್ಪಿಟ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್ ರೀಪ್ರಿಂಟ್ ನಾಟ್ ಅಪ್ಲೋಡೆಡ್ ಹಂಗಂತ. ಅದ್ರ ಜೊತೆಗೆ ಅಫಿಡೇವಿಟ್ 1 ನಾಟ್ ಅಪ್ಲೋಡೆಡ್ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಹಾಗೆಯೇ ನೆಕ್ಸ್ಟ್ ಬರೋದು ಅಫಿಡೇವಿಟ್ 2 ಟೋಟಲ್ ಇನ್ಕಮ್, ಸ್ಯಾಲ್ರಿ ಇನ್ಕಮ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಾಟ್ ಮ್ಯಾಚಿಂಗ್ ಅಂತ ತೋರಿಸಿದ್ದಾರೆ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವ ಇನ್ಕಮ್ ಮತ್ತು ಅಫಿಡೇವಿಟ್ 2 ಅಲ್ಲಿ ಇರುವ ಇನ್ಕಮ್ ಅದು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕಿಂತ ಮುಂಚೆನೇ ನಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ರು. ಸೊ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವ ಇನ್ಕಮ್ ಮತ್ತು ಅಫಿಡೇವಿಟಲ್ಲಿ ಇರುವ ಇನ್ಕಮ್ ಎರಡೂ ಸೇಮ್ ಇರಬೇಕು ಹಂಗಂತ. ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಅಫಿಡೇವಿಟ್ ನಾಟ್ ಅಪ್ಲೋಡೆಡ್ ಅಂತ ಹೇಳಿದ್ದಾರೆ. ಸೊ ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಅಫಿಡೇವಿಟ್ ಆಗಿರ್ಬೋದು ಅದನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರಲ್ಲ, ಅಲ್ಲಿ ಯಾವ ಡಾಕ್ಯುಮೆಂಟ್ ಮ್ಯಾಂಡೇಟರಿ ಆಗಿರುತ್ತೆ ಅದನ್ನು ನೀವು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕು. ಬಟ್ ಕೆಲವೊಂದು ಡಾಕ್ಯುಮೆಂಟ್ ನಿಮಗೆ ರಿಲೆವೆಂಟ್ ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಸ್ಯಾಲ್ರಿ ಇನ್ಕಮ್ ಇಸ್ ಮೋರ್ ದ್ಯಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಆಲ್ರೆಡಿ ಹೇಳಿದ್ದಾರೆ, ಹಾಗಾಗಿ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಸರ್ಟಿಫಿಕೇಟ್ ರೀಪ್ರಿಂಟ್ ಬಗ್ಗೆ. ಮತ್ತು ಹಾಗೆಯೇ ನೆಕ್ಸ್ಟ್ ಬರೋದು ಅಫಿಡೇವಿಟ್ 1 ಆ್ಯಂಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಾಟ್ ಇನ್ಕ್ಲೂಡೆಡ್ ಅಂತ, ಅಂದರೆ ಇದನ್ನು ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಬರೋದು ಇವರು ಫ್ಯಾಮಿಲಿ ಟ್ರೀನ ಅಪ್ಲೋಡ್ ಮಾಡಿಲ್ಲ ಅಂತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ದು ರೀಪ್ರಿಂಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಮತ್ತು ಇನ್ವ್ಯಾಲಿಡ್ ಸ್ಯಾಲ್ರಿ ಸರ್ಟಿಫಿಕೇಟ್ ಮತ್ತು ಟೋಟಲ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆಯೇ ಅಫಿಡೇವಿಟ್. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ಅವರು ಹೇಳಿದ್ದಾರೆ, ಸೊ ಎಲ್ಲ ಇನ್ಕಮ್ ಸೇಮ್ ಇರಬೇಕು ಹಾಗಂತ. ಕೆಲವರಿಗೆ ಸಿಂಗಲ್ ರೀಸನ್ ಇರುತ್ತೆ ಡಾಕ್ಯುಮೆಂಟ್ ರಿಜೆಕ್ಟ್ ಆಗೋಕ್ಕೆ, ಬಟ್ ಕೆಲವರಿಗೆ ಇಷ್ಟೊಂದು ರೀಸನ್ ಕೂಡ ಇರ್ಬೋದು. ಸೊ ಇವರು ಇಷ್ಟೊಂದು ಮಿಸ್ಟೇಕ್ನ ಮಾಡಿದ್ದಾರೆ, ಹಾಗಾಗಿ ನೀವು ಇದನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಬರೋದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟ್ ರೀಪ್ರಿಂಟೆಡ್ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇದು ರೀಪ್ರಿಂಟೆಡ್ ಅಂತ ಜಾಸ್ತಿ ಟೈಮ್ ಬಂದಿದೆ, ಹಾಗಾಗಿ ಇದನ್ನು ಒಂದ್ಸಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲಿ ನೋ ಇನ್ಕಮ್ ಸರ್ಟಿಫಿಕೇಟ್, ನೋ ಅಫಿಡೇವಿಟ್ ಮತ್ತು ನೋ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ. ಸೊ ಇವರು ಅಗ್ರಿಕೋಟಾಗೋಸ್ಕರ ಅಪ್ಲೈ ಮಾಡಿದ್ದಾರೆ ಮತ್ತು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ, ಪೇಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ಈ ಯಾವುದೇ ಸರ್ಟಿಫಿಕೇಟ್ನ ಅವರು ಅಪ್ಲೋಡ್ ಮಾಡಿಲ್ಲ. ಸೊ ಈ ಥರ ಮಾಡೋದಿದ್ದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ನಾಟ್ ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನಿಮಗೆ ಒಂದು ಡೇಟ್ನ ಕೊಟ್ಟಿರ್ತಾರೆ ಅಥವಾ ಇಯರ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷ ವ್ಯಾಲಿಡ್ ಇರುತ್ತೆ ಹಂಗಂತ. ಸೊ ಅದ್ರ ಮೇಲೆ ಡೇಟ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವರು CET ಅಡ್ಮಿಷನ್ ಟಿಕೆಟ್ನೇ ಅಪ್ಲೋಡ್ ಮಾಡಿಲ್ಲ ಮತ್ತು ಬೇರೆಯವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದಾರಂತೆ. ಹಾಗೆಯೇ ಅಫಿಡೇವಿಟ್ 2 ಇರುತ್ತಲ್ಲ ಅದು ಫಾರ್ಮ್ಯಾಟ್ ಪ್ರಕಾರ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಾಟ್ ವ್ಯಾಲಿಡ್ ಅಂತ ಹೇಳಿದ್ದಾರೆ ಮತ್ತು ವಂಶವೃಕ್ಷ ನಾಟ್ ಅಪ್ಲೋಡೆಡ್ ಪ್ರಾಪರ್ಲಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇರೋದು ವ್ಯಾಲಿಡಿಟಿ ಆಫ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಅಂತ ಹೇಳಿದ್ದಾರೆ. ಆದರೆ ಕೆಲವರು ಲಾಸ್ಟ್ ಇಯರ್ದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅದರದ್ದು ಕೂಡ ವ್ಯಾಲಿಡಿಟಿನ ನೀವು ಒಂದ್ಸಲ ನೋಡ್ಕೊಳ್ಳಿ. ಮತ್ತು ಹಾಗೆಯೇ ಇಲ್ಲಿ ಅಫಿಡೇವಿಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ದು ಇನ್ಕಮ್ ಮಿಸ್ ಮ್ಯಾಚ್ ಆಗ್ತಿದೆ ಅಂತ ಹೇಳಾಗ್ತಿದೆ. ಸೊ ಇದನ್ನು ತುಂಬ ಜನ ಮಿಸ್ಟೇಕ್ ಮಾಡಿದ್ದಾರೆ, ಹಾಗಾಗಿ ನೀವು ಕೂಡ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು CET ಅಡ್ಮಿಷನ್ ಸರ್ಟಿಫಿಕೇಟ್ ನಾಟ್ ಅಪ್ಲೋಡೆಡ್ ಅಂತ ಇದೆ. ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಈಸ್ ನಾಟ್ ಇನ್ ಫಾರ್ಮೆಟ್ ಅಂತ ಇದೆ. ಅಪ್ಲೋಡೆಡ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಅಂತ ಇದೆ ಮತ್ತು ಅಫಿಡೇವಿಟ್ 1 ಈಸ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಸೊ ಒಬ್ಬೊಬ್ಬರು ಇಷ್ಟೊಂದು ಮಿಸ್ಟೇಕ್ನ ಮಾಡ್ತಾರೆ. ಸೊ ಇವಾಗ ಏನೇನು ಮಿಸ್ಟೇಕ್ ಆಗಿದೆ ಮತ್ತು ಮ್ಯಾಕ್ಸಿಮಮ್ ಮಿಸ್ಟೇಕ್ ಎಲ್ಲೇ ಆಗಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಅಟ್ಲೀಸ್ಟ್ ಇವಾಗಾದರೂ ನೀವು ಈ ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡಿ. ಯಾರು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದಿರಿ ಅವರು ಎಲಿಜಿಬಿಲಿಟಿ ಲಿಸ್ಟ್ ಬರೋವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮದು ಡಾಕ್ಯುಮೆಂಟ್ ರಿಜೆಕ್ಟ್ ಆಗಿರುತ್ತಾ ಅಥವಾ ಅಪ್ರೂವ್ ಆಗಿರುತ್ತಾ ಅಂತ. ಸೊ ಲೀಸ್ಟ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಬಟ್ ಯಾರು ಇನ್ನೂ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಲ್ಲ ಅವರು ಈ ಒಂದು ಮಿಸ್ಟೇಕ್ನ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ.
ಸೊ ಐ ಹೋಪ್ ಇದ್ರ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಅವ್ರ ಮಿಸ್ಟೇಕ್ನ ಅವಾಯ್ಡ್ ಮಾಡ್ಬೋದು. ಮತ್ತು ನಮ್ಮಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ದಟ್ಸ್ ಇಟ್ ಫಾರ್ ನೌ. ಸೀ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.